ಪಾವಗಡ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿ ಮಲ್ಲಿಕಾರ್ಜುನ್ ತಮ್ಮ ಕಚೇರಿಯಲ್ಲಿ ಶುಕ್ರವಾರ ರಾತ್ರಿ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆತ್ಮಹತ್ಯೆಗೆ ಕಾರಣ ಏನು ಎಂಬುದನ್ನು ಅವರು ವಿಡಿಯೋ ಮಾಡಿ ಅರಿಯಬಿಟ್ಟಿದ್ದಾರೆ. ಬನ್ನಿ ಹಾಗಾದರೆ ಅವರು ವಿಡಿಯೋದಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನು ಕೇಳೋಣ. ಮಾರ್ಚ್ 31ಕ್ಕೆ ನಿವೃತ್ತಿಯಾಗಲಿರುವ ಮಲ್ಲಿಕಾರ್ಜುನ್ ಅವರು ತಮ್ಮ ಕಚೇರಿಯಲ್ಲೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆತ್ಮಹತ್ಯೆಗೂ ಮುನ್ನ ಜಿಲ್ಲಾ ಅಧಿಕಾರಿ ಜಿಲ್ಲಾ ಜೆಡಿ ಕೃಷ್ಣಪ್ಪನವರ ಕಿರುಕುಳದಿಂದ ನಾನು ಈ ಒಂದು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದೇನೆ ಎಂದು ವಿಡಿಯೋದಲ್ಲಿ ಅವರು ತಿಳಿಸಿದ್ದಾರೆ. ಇನ್ನು ಮಲ್ಲಿಕಾರ್ಜುನ್ ಅವರ ಆತ್ಮಹತ್ಯೆಯಿಂದ ಸಮಾಜ ಕಲ್ಯಾಣ ಇಲಾಖೆಯ ಸಿಬ್ಬಂದಿ ದಿಗ್ಭ್ರಮೆಯನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲ ನಮ್ಮ ತಾಯಿ, ಹೆಂಡತಿ, ಮಕ್ಕಳು, ನಮ್ಮ ಸಂಸಾರ, ಇಡೀ ಸಂಸಾರದಲ್ಲಿ ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನನಗೆ ಒಳ್ಳೆಯ ಬೆಲೆ ಕೊಟ್ಟಿದ್ದಾರೆ. ಆದರೆ ಅವರು ನಾನು ಸಹಾಯ ಮಾಡಬೇಕಾಗಿತ್ತು. ನನ್ನಿಂದ ಸಹಾಯ ಇನ್ನೂ ಬೇಕಾಗಿತ್ತು, ಆದರೆ ಕೊಡೋಕ್ಕಾಗ್ತಾಯಿಲ್ಲ. ಜಂಟಿ ನಿರ್ದೇಶಕರಾದ ಸಮಾಜ ಕಲ್ಯಾಣ ಇಲಾಖೆಯ ಕೃಷ್ಣಪ್ಪ ನನಗೆ ತೊಂದರೆ ಕೊಟ್ಟರಿಂದ ನಾನು ಈ ರೀತಿ ಆಗಿರ್ತಾನೆ. ಅವ್ರಿಗೆ ದೇವರೇ ಶಿಕ್ಷೆ ಕೊಡ್ತಾರೆ. ಕುಟುಂಬ ಅವನು ತರಲೇ ಇರೋದ್ರಿಂದ ಕುಟುಂಬದವರು ಅವನ ಮೇಲೆ ಏನು ಸೇಡು ತೀರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ದೇವರು ಕಾನೂನು ಶಿಕ್ಷೆ ಅವನಿಗೆ ಕೊಟ್ಟೇ ಕೊಡುತ್ತೆ. ಕೇಳಿಸ್ಕೊಂಡ್ರಲ್ಲ, ಈ ಒಂದು ವಿಡಿಯೋದಲ್ಲಿ ಏನಿದೆ ಅನ್ನೋದನ್ನು ಮಲ್ಲಿಕಾರ್ಜುನ್ ಅವರು ನನ್ನ ಕುಟುಂಬ ನನಗೆ ಚೆನ್ನಾಗಿ ನೋಡಿಕೊಂಡಿದೆ, ಆದರೆ ಕೃಷ್ಣಪ್ಪ ಜೇಡಿ ನನಗೆ ಕಿರುಕುಳ ನೀಡಿದ್ದಾನೆ. ಆತನ ವಿರುದ್ಧ ನೀವು ಯಾರು ಹಾಗೆ ಸಾಧಿಸುವುದು ಬೇಡ, ಕಾನೂನಿದೆ, ದೇವರಿದ್ದಾರೆ ಎಂದು ವಿಡಿಯೋದಲ್ಲಿ ತಿಳಿಸಿದ್ದಾರೆ. ಇನ್ನು ಶುಕ್ರವಾರ ಸಂಜೆ 6:30ಕ್ಕೆ ಕಚೇರಿಯ ಸಿಬ್ಬಂದಿ ರಾಕೇಶ್ ಎಂಬಾತನ ಸಿಬ್ಬಂದಿಯ ನೀನು ಮನೆಗೆ ಹೋಗು, ನಾನು ತಡವಾಗಿ ಮನೆಗೆ ಹೋಗುತ್ತೇನೆ ಎಂದು ತಿಳಿಸಿ ಕಳಿಸಿದ ನಂತರ ಮುಖ್ಯ ದ್ವಾರಕ್ಕೆ ಬೋಲ್ಟನ್ನು ಹಾಕ್ಕೊಂಡು ಕಚೇರಿಯಲ್ಲಿರ್ತಕ್ಕಂಥ ಸಭಾಂಗಣದ ಕೊಠಡಿಯಲ್ಲಿ ಫ್ಯಾನಿಗೆ ನೇಣು ಹಾಕ್ಕೊಂಡಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಜಂಟಿ ನಿರ್ದೇಶಕರಾದ ಸಮಾಜ ಕಲ್ಯಾಣ ಇಲಾಖೆಯ ಕೃಷ್ಣಪ್ಪ ನನಗೆ ತೊಂದರೆ ಕೊಟ್ಟರಿಂದ ನಾನು ಈ ರೀತಿ ಆಗಿರ್ತಾನೆ. ಅವ್ರಿಗೆ ದೇವರೇ ಶಿಕ್ಷೆ ಕೊಡ್ತಾರೆ. ಕುಟುಂಬ ಅವನು ತರಲೇ ಇರೋದ್ರಿಂದ ಕುಟುಂಬದವರು ಅವನ ಮೇಲೆ ಏನು ಸೇಡು ತೀರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ದೇವರು ಕಾನೂನು ಶಿಕ್ಷೆ ಅವನಿಗೆ ಕೊಟ್ಟೇ ಕೊಡುತ್ತೆ. ಮಲ್ಲಿಕಾರ್ಜುನ್ ಅವರ ತಾಯಿ ಕೆಂಚಮ್ಮನ ಅರಣ್ಯ ರೋದನ ಇವತ್ತು ಬಂದು ಇವ್ರನ್ನೆಲ್ಲ ಕೇಳವನೆ ಎಲ್ಲಿ ಆಫೀಸರು ಅಂತ. ಅಮ್ಮ ನಿಮ್ಮ ಹೆಸರು ಏನಮ್ಮ? ನಿಮ್ಮ ಹೆಸರು ಕೆಂಚಮ್ಮ. ಎಷ್ಟನೇವ್ರು ಇವರು? ಮಲ್ಲಿಕಾರ್ಜುನ್ ಅವರು ಎಷ್ಟನೇ ಮಗ? ಎರಡನೇವ್ರಾ? ದೊಡ್ಡೋಳ ಮಗಳು. ಹಾಂ. ಎರಡನೇರು ಇವರು. ಹಾಂ. ಮೂರನೇರು ನಾಗರತ್ನಮ್ಮ. ಹಾಂ. ನಾಲ್ಕನೇರು ನಿರ್ಮಲ. ಹಾಂ. ಐದನೇರು ಜಯಪ್ರಕಾಶ್. ಎಷ್ಟೊತ್ತು ಗೊತ್ತಾಯ್ತು? ಹೆಂಗೆ ಗೊತ್ತಾಯ್ತು ನಿಮ್ಗೆ ಇಲ್ಲಿ ಇದಾಗಿದೆ ಅಂತ? ಫೋನ್ ಮಾಡಿ ಸತ್ತೀವಿ ಸಾ. ನೀವು ಮಾಡಿದ್ರೆ ಫೋನ್ ಮಾಡಿದ್ರ? ಫೋನ್ ಎತ್ತಲೇ ಇಲ್ಲ. ಹಾಂ. ನಮ್ಗೆ ಅನುಮಾನ ಆಯಿತು. ತಿರ್ಗಾ ತುಮಕೂರ್ಗೆ ಹೋಗ್ಯಾನೇನು ಅಂತ ನಮ್ಮ ದೊಡ್ಡ ಸೊಸೆಗೆ ಮಾಡಿದ್ವಿ. ಅವರು ಬರಲಿಲ್ಲ ಅಂದರು. ತಿರ್ಗಾ ಇವನು ನರೇಶಿಗೆ ಫೋನ್ ಮಾಡಿದ್ವಿ. ಬರೋ ನಾನು ಕರ್ಕೊಂಡೋಗೋ ಎಲ್ಲೇ ಇದ್ದಾರೆ ನೋಡೋಣ ಆಫೀಸು ಅದೆಲ್ಲ ಹುಡ್ಕೋಣ ಅಂದೆ. ಅವನು ಬಾಗಿಲು ಹಾಕೊಂಡವ್ರ ಅಜ್ಜಿ ಒಳಗೆ ಇದ್ದಾರಂತೆ ಅಂದ. ತಿರ್ಗಾ ವಾರ್ಡನ್ಗಳು ಬಂದರು ಮನೆ ಹತ್ರಕ್ಕೆ, ತೋಟದಾಗ ಇದ್ದಾರೇನೋ ಅಂತ. ಏನನ್ನ ಹೇಳಿ ಸರ್, ಬರ್ರೇ ದುಡ್ಡು 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 ದುಡ್ಡು. ಹೌದಾ? ಏನು ಹೇಳಿದ್ರು ನಿನಗೆ? ಕೊನೆಯ ಬಾರಿಗೆ ಮಾತನಾಡಿಸಿದ ಸಿಬ್ಬಂದಿ ರಾಕೇಶ್ ಏನು ಹೇಳ್ತೇನೆ ಅನ್ನೋದನ್ನ ಕೇಳಿ. ನಾ ಕೊನೆ ಫೋನ್ ಮಾಡ್ತೀನಿ, ಅವಾಗ ಬಂದು ಅಕ್ಕಿ ತಗೊಂಡು ಹೋಗು ಅಂತ ಅಂದರು. ಆಮೇಲೆ ತಿರ್ಗಾ ಫೋನ್ ಮಾಡಲಿಲ್ಲ. ಎಷ್ಟೊತ್ತಲ್ಲಿ? 6:30. ನಂತರ ಫೋನ್ ಮಾಡಿದೆ, ಫೋನ್ ಎತ್ತಿಲ್ಲ. ನಂತರ ನಮ್ಮ ಆಫೀಸವ್ರಿಗೆ ಫೋನ್ ಮಾಡಿದಾಗ ಇಲ್ಲ ಫೋನ್ ಎತ್ತಿಲ್ಲ, ಊರು ಹೋಗಿದಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು. ತಿರ್ಗಾ ಲೈಟ್ ಆನ್ ಆಗಿದೆ ಅಂತ ಬಂದು ನೋಡಿದಾಗ ಈ ಥರ ಘಟನೆ ಒಂದು ನಡೆದಿದೆ. ಈ ಕಡೆಯಿಂದ ಬಂದು ನೋಡಿದೆ, ಫ್ರಂಟಿಂದ ಅಲ್ಲ, ಈ ಕಡೆಯಿಂದ ಬಂದು ಲೈಟ್ ಆನ್ ಆಗಿತ್ತು ಅಂತ ನೋಡಿಬಿಟ್ರು ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು ನೋಡಿ ನನಗೆ ಫೋನ್ ಮಾಡಿದೆ, ಈ ಥರ ಆಗಿದೆ. ಏನು ಮಾಡ್ಕೊಂಡಿದ್ದಾರೆ ಈಗ ಅವ್ರು? ಮಾಡ್ಕೊಂಡಿದ್ದಾರೆ ಸೂಸೈಡ್ ಮಾಡ್ಕೊಂಡಿದ್ದೀರಾ? ಎಲ್ಲಿ ಮೀಟಿಂಗ್ ಅಲ್ಲ, ಎಲ್ಲಿ ಆಫೀಸಾ ಇದು? ಸಮಾಜ ಕಲ್ಯಾಣ ಇಲಾಖೆ.
ಮಾಹಿತಿಯನ್ನು ಪಡೆದುಕೊಂಡ ಪಾವಗಡ ಪೊಲೀಸ್ ಠಾಣಾ ಸಿಪಿಐ ಸುರೇಶ್ ಮತ್ತು ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ತುಮಕೂರಿನಿಂದ ಪತ್ನಿ ಮತ್ತು ಮಕ್ಕಳು ಬಂದ ನಂತರ ಈ ಒಂದು ಮಲ್ಲಿಕಾರ್ಜುನ್ ಅವರ ಮೃತದೇಹವನ್ನು ಪಾವಗಡದ ಸರ್ಕಾರಿ ಆಸ್ಪತ್ರೆಯ ಶವಾಗಾರಕ್ಕೆ ಸಾಗಿಸಿದ್ದಾರೆ. ಸದ್ಯ ಪತ್ನಿಯವರು ಪಾವಗಡ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದ್ದು, ದೂರದ ಅನ್ವಯ ಈಗಾಗಲೇ ಕೃಷ್ಣಪ್ಪ ವಿರುದ್ಧ FIR ದಾಖಲಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ನೋಡೋಣ, ಮುಂದಿನ ತನಿಖೆಯಿಂದ ಇನ್ನಷ್ಟು ಮಾಹಿತಿ ಲಭ್ಯವಾಗಬೇಕಾಗಿದೆ. ಜಿಲ್ಲಾ JD ಕೃಷ್ಣಪ್ಪ ಇವರ ಕಿರುಕುಳದಿಂದಲೇ ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೇನೆಂದು ಮಲ್ಲಿಕಾರ್ಜುನ್ ಅವರು ವಿಡಿಯೋ ಮಾಡಿರುವುದು. ಕೇವಲ ಇನ್ನು 10 ದಿನಗಳ ಅಂತರದಲ್ಲಿ ನಿವೃತ್ತಿಯಾಗಲಿರುವ ಮಲ್ಲಿಕಾರ್ಜುನ್ ಅವರ ಈ ಒಂದು ಆತ್ಮಹತ್ಯೆ ಶರಣಾಗಿರುವುದು ದುಃಖಕರ ಸಂಗತಿಯಾಗಿದೆ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಒಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು ಪಾವಗಡ ಪವರ್ ನ್ಯೂಸ್.